ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಲ್ಲೂ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶಾಂತಿ ಶಾಂತಿ ಶಾಂತಿ. ಕೂತ್ಕೊಳ್ರಿ ಎಲ್ಲರೂ. ಆಯ್ತು ಸರ್. ನಿನ್ನ ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರಾ? ಎಸ್ ಸರ್. ಮಾಡಿದ್ದೀವಿ ಸರ್. ನೀನು ಎದ್ದೇಳಮ್ಮ. ಓಕೆ ಸರ್. ಕೊಡು ನೀನು ಹೋಮ್ವರ್ಕ್ ಮಾಡಿರೋದ. ತಗೊಳ್ಳಿ ಸರ್. ನಿನ್ಗೆ ಬ್ಯಾಕ್ಟೀರಿಯಾ ಚಿತ್ರ ತೆಗೆಯಕ್ಕೆ ಹೇಳಿದ್ದೆ, ಇದ್ರಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ನೀವೇ ಹೇಳಿದ್ರಲ್ಲ ಸರ್, ಬ್ಯಾಕ್ಟೀರಿಯಾ ಬರೀ ಕಣ್ಣಿಂದ ಕಾಣಿಸಲ್ಲ, ಮೈಕ್ರೋಸ್ಕೋಪ್ ಹಾಕೊಂಡ್ರೆ ಕಾಣಿಸುತ್ತೆ ಅಂತ. ಅದ್ರಲ್ಲಿ ಇದೆ ಸರ್. ನೀನು ಯಾರ ಮಗಳಮ್ಮ? ಕೊಡಿಲಿ ನಂಬರ್, ಅವ್ರ ಹತ್ರ ನಾನು ಮಾತಾಡ್ಬೇಕು. ನಾನು ವಿಶ್ವಸುಂದರಿ ಮಗಳು ಸರ್. ವಿಶ್ವಸುಂದರಿನೇನು ಐಶ್ವರ್ಯ ರಾಯ ಇಲ್ಲ ಸುಸ್ಮಿತಾ ಸೇನ ನಿಮ್ಮಮ್ಮ? ನೋ ಸರ್, ನಮ್ಮಪ್ಪ ವಿಶ್ವ ಸರ್, ನಮ್ಮಮ್ಮ ಐಶ್ವರ್ಯ ಸರ್. ಹಾಗಾಗಿ ನಾನು ವಿಶ್ವಸುಂದರಿ ಮಗಳು ಸರ್. ತರ್ಲೆ ಕೂತ್ಕೋ. ಓಕೆ ಸರ್, ಥ್ಯಾಂಕ್ ಯು ಸರ್. ನೀನು ಬರ್ದಿದ್ಯೇನಮ್ಮ ನಾಯಿ ಬಗ್ಗೆ? ಹೌದು ಸರ್. ಕೊಡಿಲಿ. ಹಾ ಬರ್ದಿದ್ಯಾ, ಸರಿ ಇದೆ, ಕೂತ್ಕೋ. ಥ್ಯಾಂಕ್ ಯು ಸರ್. ನೀನು ಬರ್ದಿದ್ಯೇನಮ್ಮ? ಬರ್ದಿದ್ದೀನಿ ಸರ್. ಇಬ್ರು ಬರ್ದಿದ್ರು ಸೇಮ್ ಇದೆಯಲ್ಲ, ಏನು ಕಾಪಿ ಮಾಡಿದ್ರ ಇಬ್ರು? ಇಲ್ಲ ಸರ್, ಅವ್ರ ಮನೆ ನಾಯಿ ನಮ್ಮ ಮನೆ ನಾಯಿ ಸೇಮ್ ಇದೆ ಸರ್, ಅದಕ್ಕೋಸ್ಕರ ಸರ್ ಕಾಪಿ ಮಾಡಿದ್ದೀನಿ ಸರ್. ನಾಯಿ ಏನೋ ಸೇಮ್ ಇದೆ, ಆದ್ರೆ ಅವಳು ಸೊಳ್ಳೆ ಇಲ್ಲಿ ಹೊಡೆದಿದ್ದಾಳಂತ ನೀನು ಸೊಳ್ಳೆ ಹೊಡೆದಿ, ಇದೆಲ್ಲ ಗೊತ್ತಾಗುತ್ತೆ ನೀನು ಕಾಪಿ ಮಾಡಿದ್ಯಾ ಅಂತ. ಸರ್ ಅದನ್ನ ನೋಡಿ ಕಾಪಿ ಮಾಡಿದ್ದೀನಿ ಸರ್. ಅದಕ್ಕೆ ನಾನು ಹೇಳಿದ್ದು. ಕೂತ್ಕೋ ತರ್ಲೆ. ನೀನು ಬರ್ದಿಯೇನಮ್ಮ 1 ರಿಂದ 100 ತನ ಅಂಕಿನ? ಇದ್ರಲ್ಲೇನು 1 ರಿಂದ 30 ತನ ಅಷ್ಟೇ ಇದೆಯಲ್ಲ. ನಮ್ಮ ಮನೆಯಲ್ಲಿ ಕ್ಯಾಲೆಂಡರ್ನಲ್ಲಿ ಬರೀ 30 ಅಷ್ಟೇ ಇದೆ ಸರ್. ನಿಮ್ಮ ಮನೆ ಕ್ಯಾಲೆಂಡರ್ ಅಲ್ಲಿ 30 ತನ ಅಷ್ಟು, ಉಳಿದವ್ರ ಕ್ಯಾಲೆಂಡರ್ ಅಲ್ಲಿ 100 ತನ ಇದೆ ಅನ್ಕೊಂಡಿಯಾ? ಇಲ್ಲ ಸರ್. ಮತ್ತೆ ನೋಡಿ ಬರ್ಕೊಂಡ್ ಬರ್ಬೇಕು ತಾನೇ. ಆಯ್ತು ಸರ್. ನೆಕ್ಸ್ಟ್ ಟೈಮ್ ಬಿಡ್ಬಾರ್ದು, ಬರ್ಕೊಂಡ್ ಬರ್ಬೇಕೆಲ್ಲ. ಸಾರಿ ಸರ್. ಯಾಕೆ ಸಾರಿ? ನಾನು ಏನು ಮಾಡಿದ್ರು ನೀವು ಬೈತೀರ ಸರ್, ನಾನು ಅದಕ್ಕೆ ಏನೂ ಮಾಡಿಲ್ಲ. ನಾನು ಯಾವತ್ತಾರ ಬೈದಿದ್ದು, ನೀನು ಏನೋ ಮಾಡ್ತಿದ್ದು, ನಾನು ಯಾಕಮ್ಮ ಬೈಲಿ ಸುಮ್ಮನೆ? ನಾನು ಹೋಮ್ವರ್ಕ್ ಮಾಡಿಲ್ಲ ಸರ್. ಯಾಕೆ ಹೋಮ್ವರ್ಕ್ ಮಾಡಲಿಲ್ಲ? ನಾನು ನಿನ್ನೆ ಅಬ್ಸೆಂಟ್ ಇದ್ದೆ ಸರ್. ಆಬ್ಸೆಂಟ್ ಇದೆ ಗ್ರೂಪಿಗೆ ನಾನು ಮೆಸೇಜ್ ಹಾಕಿದ್ನಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಸ್ವಿಚ್ ಆಫ್ ಆದ್ರೆ ಬೆಳಗ್ಗೆನೆ ಸ್ಟೇಟಸ್ ಹಾಕಿದ್ಯಲ್ಲ. ಸಾರಿ ಸರ್. ಅವಳು ಮೊಬೈಲ್ ಬಹಳ ಯೂಸ್ ಮಾಡ್ತಾಳೆ ಸರ್. ನೋಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಸುಳ್ಳು ಹೇಳ್ತಾರ ಅವರು? ಸಾರಿ ಸರ್. ನೆಕ್ಸ್ಟ್ ಹಾಗಲ್ಕಾಗಿ ಬೇವಿನಕಾಯಿ ಸಾಕ್ಷಿ ಇದ್ದಂಗಿದ್ದೀರಿ. ಕೂತ್ಕೊಳ್ರಿ ಎಲ್ಲರೂ. ಈಗ ನಾನೊಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಯಾರಿಗೆ ಉತ್ತರ ಗೊತ್ತಿದೆ ಅವ್ರ ಕೈ ಮೇಲ್ ಮಾಡ್ಬೇಕು, ಯಾರ ಗಲಾಟೆ ಮಾಡೋಂಗಿಲ್ಲ. ಹಾ, ಮೌಂಟ್ ಎವರೆಸ್ಟ್ ಎಲ್ಲಿದೆಯಪ್ಪ? ನೀನೇತಳಮ್ಮ? ಎಲ್ಲರೂ ಕೈ ಎತ್ತಿದ್ದಾರೆ, ನಿಂಗೆ ಗೊತ್ತಿಲ್ಲ ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ? ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ಹಾಗಾದ್ರೆ ಬೆಂಚ್ ಮೇಲೆ ಹತ್ತು ನಿಂತ್ಕೋ. ಸರ್, ಬೆಂಚ್ ಮೇಲೆ ಹತ್ತು ನಿಂತ್ಕೊಂಡ್ರೆ ಮೌಂಟ್ ಎವರೆಸ್ಟ್ ಎಲ್ಲಿದೆ ಕಾಣಿಸುತ್ತಾ ಸರ್? ತರಲೆ ಇಂಥದ್ದು ಮಾತಾಡೋಕೆ ಬರುತ್ತೆ ನಿಂಗೆ? ಒಂದು ಕೇಳಿದ ಕ್ವಶನ್ ಉತ್ತರ ಹೇಳೋಕ್ಕಾಗೋದಿಲ್ಲ. ಕೂತ್ಕೋ. ನೀನೆದ್ದೇಳಮ್ಮ, ಲೆಕ್ಕ ಕೇಳ್ತೀನಿ, ನೀನು ಉತ್ತರ ಹೇಳಬೇಕು. ಎಸ್ ಸರ್. ಹಾಂ, ನಿನ್ನೆ ದಿನ ನಾನು ನಿನಗೆ 2 ಬೆಕ್ ಕೊಟ್ಟಿದ್ದೆ ಅನ್ಕೋ. ಇವತ್ತು 2 ಬೆಕ್ ಕೊಡ್ತೀನಿ. ಒಟ್ಟು ಎಷ್ಟಾಯ್ತು? ಒಟ್ಟು 5 ಆಯ್ತು ಸರ್. 5? ಅದೇ ಹೇಗೆ? ನೀವು 4 ಕೊಟ್ರಿ ಸರ್, ನಮ್ಮ ಮನೇಲಿ ಒಂದಿತ್ತಲ್ವಾ, ಅದಕ್ಕೆ 5 ಆಯ್ತು ಸರ್. ತರಲೆ, ನಾನು ಕೇಳಿದ್ದು ನಾನು ಕೊಟ್ಟಿರ್ಬೇಕಷ್ಟೇ, ನಿಮ್ಮ ಮನೇಲಿ ಇರೋದು ಯಾಡ್ ಮಾಡಂತಲ್ಲ. ಹಾಂ, ನೀನೆದ್ದೇಳಮ್ಮ. ಎಸ್ ಸರ್. ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ನೀನು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು. ಓಕೆ ಸರ್. ಐ ವೆಂಟ್ ಟು ಮೈಸೂರು, ಇದನ್ನು ಕನ್ನಡದಲ್ಲಿ ಹೇಳು. ನನಗೆ ಗೊತ್ತು ಸರ್, ಗೊತ್ತು ಸರ್. ನಮ್ಮ ಮೇಷ್ಟ್ರು ಮೈಸೂರಿಗೆ ಹೋಗ್ಬಿಟ್ರು. ನಾನು ಮೈಸೂರಿಗೆ ಹೋದೆ ಅಂತಲ್ಲ, ನೀನು ಹೋದೆ. ಆಯ್ ಅಂದ್ರೆ ನಾನು ಅಂತ, ಅದ್ರ ನೀನು ಹೇಳ್ಬೇಕಾದ್ರೆ ನಾನು ಅಂತ ಹೇಳಬೇಕು. ಈಗ ಗೊತ್ತಾಯ್ತು ಸರ್, ಸಾರಿ ಸರ್. ತರಲೆ, ಬರೀ ತಪ್ಪು ಮಾಡ್ತೀಯ. ಕೂತ್ಕೋ. ಥ್ಯಾಂಕ್ ಯು ಸರ್. ನೀನು ಎದ್ದೇಳಮ್ಮ. ಟಿಪ್ಪು ಸುಲ್ತಾನ ಯಾವ ಯುದ್ಧದಲ್ಲಿ ಮರಣ ಹೊಂದಿದ? ತರಲೆ, ನೀನು ಯಾಕೆ ಹೇಳ್ಕೊಡು, ಸುಮ್ಮನೆ ಕೂತ್ಕೋ. ಲಾಸ್ಟ್ ಯುದ್ಧ ಸರ್. ಏನೋ ಲಾಸ್ಟ್ ಯುದ್ಧ ಸರ್. ಲಾಸ್ಟ್ ಯುದ್ಧ ಅಂತೆ. ಲಾಸ್ಟ್ ಯುದ್ಧ ಇಶ್ವಿ ಗೊತ್ತಿಲ್ಲ. ಕೂತ್ಕೋ. ಈಗ ನೀ ಹೇಳ್ಕೊಟ್ಟಿದ್ದಕ್ಕೆ ಅವ್ನು ನೀ ಹೇಳಿಸ್ಕೊಂಡು ಆನ್ಸರ್. ನಿಮ್ಮಿಬ್ರಿಗೂ ಪನಿಷ್ಮೆಂಟ್. ಎದ್ದೇಳ್ರಿ ಇಬ್ರು. ನಿಮ್ಮ ಹೆಸರನ್ನ ನೀವು 200 ಸರಿ ಬರಿಬೇಕೀಗ. ಸರ್, ಇದು ಮೋಸ, ನಾನು ಬರೆಯಲ್ಲ ಸರ್. ಯಾಕೆ ಮೋಸ?
ಅವಳ ಹೆಸರು ಬರೀ ವನಿತಾ ಸರ್. ನನ್ನ ಹೆಸರು ನೋಡಿದ್ರೆ ಸುರೇಖಾ ಸಾಯಿ ಮಾನಸವಾಡಿ ಸರ್. ಇಷ್ಟು ಉದ್ದ ಹೆಸರು. ಏನ್ ನಾಮಕರಣ ಏನ್ ನಾನ್ ಮಾಡಿದಿನ? ಅದು ನಿಮ್ಮ ಅಪ್ಪ ಅಮ್ಮ ತಪ್ಪ. ಹೋಗಿ ಹೇಳೋರು ಕೂತ್ಕೋ. ಇಬ್ರು ಬರೀರಿ ಈಗ. ಸರ್ ಅದೆಲ್ಲ ನಂಗೆ ಗೊತ್ತಿಲ್ಲ, ಬರಿಬೇಕು ಈಗ ನೀವು. ಹಾ, ಇಲ್ಲಿ ಕನ್ನಡ ಕಾಗುಣಿತಕ್ಕೆ ಸಂಬಂಧಪಟ್ಟದ್ದು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು. ಕಾಗೊಂದು ಕೊಂಬ್ ಕೊಟ್ರೆ ಕೋ ಆಗುತ್ತೆ. ಅದೇ ರೀತಿ ಚೋ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀನ್ ಹೇಳಮ್ಮ. ಸಾಕೊಂದು ಚೊಂಬು ಕೊಟ್ಟಾಯ್ತು ಸರ್, ಚೂ ಆಗುತ್ತೆ. ಚೊಂಬು ಕೊಡ್ತಾಳಂತೆ. ಚೊಂಬಲ್ಲ ಮದು, ಕೊಂಬು. ಹಾ, ತರ್ಲೆ. ಕೂತ್ಕೋ. ಹಾ, ಈಗ ನಾನು ಪಾಠ ಮಾಡ್ತೀನಿ. ತಂದಿರ ಎಲ್ಲರೂ ಬುಕ್ಕನ್ನ? ಸರ್ ಎಲ್ಲ ಟೆಕ್ಸ್ಟ್ ಬುಕ್ ತಂದಿದ್ದೀರಾ? ಎಸ್ ಸರ್. ನೋಡಿ, ಇವಳಿಗೆ ಟೆಕ್ಸ್ಟ್ ಬುಕ್ ತಗೊಂಡ್ ಬಂದ್ರೆ ನೋಟ್ ಬುಕ್ ತಂದಿದ್ದಾಳೆ. ಇವಳಿಗೆ ಉತ್ತರನೇ ಗೊತ್ತಿಲ್ಲ, ಬರೀ ಇಂಥದೇ ಮಾಡ್ತೀನಿ. ಏನೋ ನಿಮ್ಮ ಮಮ್ಮಿ ಬರ್ತಾರೆ ಸ್ಕೂಲಿಗೆ, ನೀನ್ ಬರ್ತೀಯಾ? ಮತ್ತೆ ಟೈಮ್ ಟೇಬಲ್ ಕಳ್ಸಿದೀವಿ ತಾನೇ ನಾವು. ನೋಡಿಲ್ಲ ತರ್ಲೆಗಳ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಪಾಠ ಮಾಡ್ದಂಗೆ ನಂಗೆ ತಲೆನೋವು ಬಂದೋಯ್ತು. ನಾನಂತೂ ನಾಳೆಯಿಂದ ಸ್ಕೂಲಿಗೆ ಬರಲ್ಲ ಸರ್. ನಾಳೆ ರಜೆ ಇಲ್ಲ ಸರ್. ರಜೆ ಅಂತ ರಜೆ ಏನ್ ಬೇಕಾರಾಗ್ಲಿ, ನಾನ್ ಮಾತ್ರ ನಿಮ್ಮನ್ನು ಉದ್ಧಾರ ಮಾಡದೆ ಬಿಡೋದೇ ಇಲ್ಲ. ನಾಳೆ ಒಂದಿನ ರಜೆ ಕೊಡಿ ಸರ್. ಯಾರಿಗೂ ರಜೆ ಇಲ್ಲ, ನಾಳೆ ಬರ್ಬೇಕು. 6 ಗಂಟೆಗಂದು ಇಲ್ಲಿ ಇರ್ಬೇಕು ನೀವೆಲ್ಲ. ಸ್ಪೆಷಲ್ ಕ್ಲಾಸ್ ನಾಳೆ. ಬರ್ತಡೇ ಅವ್ರು ಮಾಡ್ಕೊಳ್ತಾರೆ, ನೀನ್ ಸ್ಕೂಲಿಗೆ ಬಾ ಸುಮ್ನೆ. ಹಂಗ ಗೊತ್ತಿಲ್ಲ, ನೀನ್ ಬರ್ಬೇಕು. ಇಲ್ಲ ಅಂದ್ರೆ ಡಿಸ್ಮಿಸ್ ಮಾಡ್ಬಿಡ್ತೀನಿ ಹಿಂಗ. ಹಾ ಹೇಳ್ರಿ, ಅದನ್ನ ಹಾಡು ಹೇಳ್ರಿ. ಯಾರಿಗೂ ರಜೆ ಇಲ್ಲ, ನಾಳೆ ಬರ್ಬೇಕು. 6 ಗಂಟೆಗಂದು ಇಲ್ಲಿ ಇರ್ಬೇಕು ನೀವೆಲ್ಲ. ಸ್ಪೆಷಲ್ ಕ್ಲಾಸ್